ಹುಲ್ಲಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ. ಅಂಗಡಿ ಮಳಿಗೆ ಹರಾಜು ಪ್ರಕ್ರಿಯೆಯಲ್ಲಿ ದಲಿತರಿಗೆ ವಂಚನೆ ಆರೋಪ, ಧಿಕ್ಕಾರದ ಘೋಷಣೆ. ಇಒ ಆದೇಶಕ್ಕೂ ಕ್ಯಾರೆ, ಪಿಡಿಒ ಶ್ರೀಧರ್ ಸಸ್ಪೆಂಡ್ಗೆ ಒತ್ತಾಯ. ನಂಜನಗೂಡು ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದ್ದು, ದಾಖಲೆಗಳನ್ನು ಒದಗಿಸಲು ನಿಷ್ಕ್ರಿಯರಾಗಿದ್ದು, ಹಣಕಾಸಿನ ಲೆಕ್ಕಾಚಾರ ಆರೋಪ ಇದ್ದರೂ ತನಿಖೆ ನಡೆಸುವಲ್ಲಿ ಮೇಲಾಧಿಕಾರಿಗಳು ಹಿಂದೇಟು ಹಾಕಿದ್ದು ಒಂದಾದ ಮೇಲೆ ಒಂದು ಆರೋಪ ಕೇಳಿಬಂದಿದೆ. ಇಷ್ಟೆಲ್ಲ ನಡೆದರೂ ದಲಿತ ಯುವಕ ಪ್ರಸಾದ್ಗೆ ಈ ಹಿಂದೆ ಗ್ರಾಮ ಪಂಚಾಯಿತಿ ಮಳಿಗೆ ನೀಡಿದ್ದು, ಕಟ್ಟಡ ಕುಸಿದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆದ ಕಾರಣ ರಿಪೇರಿ ಮಾಡಿಸುತ್ತೇವೆ ಎಂದು ಭರವಸೆ ನೀಡಲಾಗಿತ್ತು. ಇಒ ಕೋರ್ಟ್ಗೂ ಸಹ ದೂರು ನೀಡಲಾಗಿತ್ತು. ಆದರೆ ಏಕಾಏಕಿ ದಿನಾಂಕ 31/1/2024 ಹರಾಜು ಪ್ರಕ್ರಿಯೆಯಲ್ಲಿ ಪ್ರಸಾದ್ಗೆ ಯಾವುದೇ ಮಾಹಿತಿ ನೀಡದೆ ಆತನಿಗೆ ನೀಡಿದ ಅಂಗಡಿ ಮಳಿಗೆಯನ್ನು ಸಹ ನಿಯಮ ಬಾಹಿರವಾಗಿ ಹರಾಜು ಮಾಡಿರುತ್ತಾರೆ. ಇದನ್ನು ವಿರೋಧಿಸಿ ಇಂದು ಪಂಚಾಯಿತಿ ಪಿಡಿಒ ಶ್ರೀಧರ್ಗೆ ಧಿಕ್ಕಾರದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ವಿರೋಧಿ ಪಿಡಿಒ ಶ್ರೀಧರ್ನನ್ನು ಕೂಡಲೇ ಅಮಾನತು ಮಾಡಬೇಕು, ಪ್ರಸಾದ್ಗೆ ನೀಡಿದ ಮಳಿಗೆಯನ್ನು ವಾಪಸ್ ಆತನಿಗೆ ನೀಡಬೇಕು, ಆತನಿಗೆ ಆಗಿರುವ ನಷ್ಟ ಕಟ್ಟಿಕೊಡಬೇಕೆಂದು ಹುಲ್ಲಳ್ಳಿ ಭೀಮ ಬಳಗ ಯುವಕ ಸಂಘದವರು ಒತ್ತಾಯಿಸಿದ್ದಾರೆ. ಇದಕ್ಕೆ ಬಗ್ಗದಿದ್ದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸಲು ಮುಂದಾಗಬೇಕಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ನಂತರ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್ ರವರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಜೊತೆಗೆ ಮಾತನಾಡಿ, ಪ್ರಸಾದ್ ರವರಿಗೆ ವಾಪಸ್ ಮಳಿಗೆ ಕೊಡಿಸಲು ಪಿಡಿಒಗೆ ಆದೇಶ ಮಾಡುತ್ತೇನೆ ಎಂದು ಹೇಳಿ ಮನವಿ ಸ್ವೀಕರಿಸಿದರು. ನಂತರ ಪ್ರತಿಭಟನೆ ಕೈಬಿಡಲಾಯಿತು. ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರ್, ದಲಿತ ಮುಖಂಡರಾದ ಮರಿಸ್ವಾಮಿ, ಭೀಮ ಬಳಗ ಸಂಘಟನೆಯ ಅಧ್ಯಕ್ಷ ಚಂದ್ರು, ಉಪಾಧ್ಯಕ್ಷ ಪ್ರಸಾದ್, ಆರ್ಟಿಐ ಚಂದ್ರು, ಹಲ್ಲಾರೆ ಮಹದೇವ ಸ್ವಾಮಿ ಇತರೆ ಮುಖಂಡರು ಭಾಗಿಯಾಗಿದ್ದರು. ವರದಿ ಜಯಶಂಕರ್, ಎನ್ಕೆಎಸ್ ಟಿವಿ4, ನಂಜನಗೂಡು. 569 ಮೇಲೆ ಅವರು ಮೇಲ್ಮನೆಗೆ ಬಂದಿದ್ದು ಬಟ್ ಅದು 3 ಹಿಯರಿಂಗ್ ಆಗಬೇಕಾಗಿತ್ತು. ಒಂದೇ ದಿನದಲ್ಲಿ ಕೊಟ್ಟಿದ್ದರಿಂದ ನಾವು ಸ್ಥಳೀಯ ಆದೇಶ ಮಾಡಿ ಕೊಟ್ಟಿದ್ದು. ಅದನ್ನು ಪರಿಶೀಲನೆ ಮಾಡಿ ಅವರು ನಿಜವಾಗ್ಲೂ ಅವರಿಗೆ ಲಾಸ್ ಆಗಿದ್ದರೆ ಅವರಿಗೆ ಅದನ್ನ ನೀವು ಏನಿದೆ ಪಂಚಾಯತಿಯಿಂದ ಬರೆಸ್ಕೊಡಿ ಅಥವಾ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಡಿ ಅವರಿಗೆ ಅನ್ನೋದು ಮಾಡಿದ್ದು. ಬಟ್ ಈಗ ಅವರು ಅದನ್ನು ಅವತ್ತು ಹರಾಜು ಮಾಡಿದ್ದಾರೆ 14ನೇ ನಂಬರ್ದು. ಇದನ್ನು ಈಗ ಅವರು ಅದಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ನಮಗೆ ಅವರು ಏನು ಲಾಸ್ ಆಗಿದೆ ಅದನ್ನು ನಮಗೆ ತುಂಬಿಕೊಟ್ಟಿಲ್ಲ ಅಂತ ಅಥವಾ ಎಕ್ಸ್ಟೆನ್ಷನ್ನು ಕೊಟ್ಟಿಲ್ಲ ಅಂತ. ಇದ್ರ ಬಗ್ಗೆ ನಾನು ಪಿಡಿಒರೊಂದಿಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ಅವರಿಗೆ ಸಮಸ್ಯೆ ಇದೆ ಅದನ್ನು ಬಗೆಹರಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಹರಾಜು ದಿನ ನಿಂತೋಯ್ತಲ್ಲ ಹರಾಜು, ಆ ಡೇಟಲ್ಲಿ ಏನು ತೀರ್ಮಾನ ಆಯಿತು ಅವರು ಪರಿಹಾರ ಕೊಡ್ರಿ, ಆಮೇಲೆ ರಿಪೇರಿ ಮಾಡಿಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ. ಕೇಸ್ ಹಾಕಿದ್ರೆ ಕೇಳಿ, 2-3 ಜನ ಅಂಗಡಿ ಬಳಿ ಕಟ್ಟಿಲ್ಲ ಅಂತೇಳಿ ಅದೇನು ಮಾಡಿಲ್ಲ. ಒಬ್ಬ 41,000 ಹೋಗಿರೋ ಅಂಗಡಿನ ಅದೇ ಪ್ರಸ್ತುತ ಅದೇ ವ್ಯಕ್ತಿ ಕೂತ್ಕೊಂಡು ಬರೀ 18,000 ಕಟ್ತಾ ಇದ್ದಾನೆ. ಯಾರೆಲ್ಲ ಆಸಕ್ತಿದೆ? ಯಾರ ಕಾರಣ ಅದಕ್ಕೆ? ಅದನ್ನು ಯಾವ ಥರ ಸಾಧ್ಯ? ಒಬ್ಬ ಮೇಲ್ವರ್ಗದವ್ರಿಗೆ ಸಹಾಯ ಮಾಡ್ತೀರಿ ನೀವು, ಒಬ್ಬ ದಲಿತರಿಗೆ ಸಹಾಯ ಮಾಡೋದಿಲ್ವಾ? ಅನುಕೂಲ ಮಾಡ್ಕೊಳ್ಳಿ. ಎಷ್ಟು ಮೀಟಿಂಗಲ್ಲಿ ಮಾತಾಡಿದ್ದೀವಿ ನಾವು? ಲಕ್ಷಾಂತರ ರೂಪಾಯಿ ನಷ್ಟ ಆಗದೆ. ಒಂದು ಕಂಪ್ಯೂಟರ್ನ ತರಬೇಕು ಅಂದ್ರೆ ಇವತ್ತು ಎಷ್ಟು ಕಷ್ಟದ ದಲಿತ. ಒಬ್ಬ ದಲಿತ ಊರೊಳಗಡೆ, ನಾನು ಮಾತು ಪೂರ್ತಿ ಕೇಳ್ಬಿಡಿ, ನಿಮ್ಗೆ ಹೇಳಿದ್ರೆ ಒಬ್ಬ ದಲಿತ ಮಾರ್ಕೆಟಲ್ಲಿ ವ್ಯಾಪಾರ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಾನು ಅನ್ಕೋತೀನಿ. ಏಕೈಕ ದಲಿತ ವ್ಯಕ್ತಿ ರಾಜ್ಯದಲ್ಲಿ ಬಾಡಿಗೆ ಪಡೆದು ಅಂಗಡಿನ ನಡೆಸ್ತಾ ಇದ್ದಾನೆ. ಬೇರೆ ಯಾರಿಗೋ ಮಾರ್ಕೊಂಡಿದ್ದಾರೆ. ಅವ್ರಿಗೊಂದು ಅನುಕೂಲ ಮಾಡ್ಕೊಡೋಕ್ಕಾಗೋದಿಲ್ಲ. ಮೀಸಲಾತಿ ಯಾಕೆ ಮಾಡಿದ್ದು? ದಲಿತ ವರ್ಗಗಳು ಮಾರ್ಕೆಟ್ ಪ್ರವೇಶ ಮಾಡಿ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ಜೀವನ ಮಾಡಲಿ ಅಂತೇಳಿ ಅವನ್ನ ಎತ್ತಂಗಡಿ ಮಾಡೋ ಪ್ಲಾನ್ ಮಾಡ್ಕೊಂಡು ನೀವು ಪಿತೂರಿ ಮಾಡ್ಕೊಂಡು ಈ ಥರ ನಿಮ್ಮ ಆದೇಶನ ಧಿಕ್ಕರಿಸಿ ಮಾಡ್ತಾರೆ ಅಂದರೆ ಏನು ಅರ್ಥ? ಇದು ಯಾರು ವಲಯಕ್ಕೆ ಮಾಡ್ತಾ ಇದ್ದಾರೆ? ಇವ್ರು ಯಾರು ಮಾತು ಕೇಳ್ತಾ ಇದ್ದಾರೆ? ಇದೇ ರೀತಿ ಸಂವಿಧಾನ ರಥ ಬಂದಿತ್ತು ಅವತ್ತು. ಸಂಬಂಧಪಟ್ಟ ಮೇಲಧಿಕಾರಿ ಇಒ ಇದ್ದಾರಲ್ಲ, ಅವ್ರ ಗಮನಕ್ಕೆ ಈ ವಿಚಾರನ ತಂದು ಅವ್ರೇನು ಮಾಡ್ತಾರೆ, ಅವ್ರು ಕೊಡ್ತಾರೆ, ಒಂದು ಲೆಟ್ರ್ ಕೊಡ್ತಾರೆ. ಆ ವ್ಯಕ್ತಿಗೆ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ನಂತರ ಇದು ಮಾಡ್ಕೊಳ್ರಪ್ಪ, ಅದಾದ ನಂತರ ನೀವು ಅದನ್ನು ಹರಾಜಿನ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಲ್ಲಿವರೆಗೆ ಅದೊಂದು ಮಳಿಗೆಗೆ ತಡೆ ಹಿಡೀರಿಪ್ಪ ಅಂತ ಅವರು ಒಂದು ಲೆಟ್ರ್ ಕೊಟ್ಟು ಕಳಿಸಿರ್ತಾರೆ. ಸಂಬಂಧಪಟ್ಟ MLA ಸಾಹೇಬರು ಸಹ ಹೇಳಿದ್ದಾರೆ. ಅಷ್ಟು ಹೇಳಿದ್ರು ಸಹ ಒಬ್ಬ ದಲಿತ ಹುಡುಗ, ದಲಿತರು ಬೆಳಿಬಾರ್ದ ಊರಲ್ಲಿ ಗ್ರಾಮದಲ್ಲಿ ಎಲ್ಲ ನೋಡಿದ್ರೆ ಅಷ್ಟೇ, ಒಂದು ಕಡೆ ಇಲ್ಲ. ಒಂದು ಕಡೆ ಬಿಸಿ ಊಟದ ಕಾರ್ಯಕ್ರಮ ತಗೊಳ್ಳಿ, ಅಲ್ಲೊಬ್ಬರು ದಲಿತ ಇವ್ರಿಗೆ ಅವಕಾಶವೇ ಇಲ್ಲ. ಅದ್ರ ಬದಲಾಗಿ ಬೇರೆ ಏನೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಯಾವುದೇ ಕಾಲೇಜು ಶಾಲೆಗಳಲ್ಲಿ ಹುಲ್ಲಳ್ಳಿ ಸುತ್ತಮುತ್ತ ದಲಿತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದನ್ನು ಯಾರೂ ಕೇಳೋಕ್ಕಾಗ್ತಾಯಿಲ್ಲ. ಹೇಳಿದ್ರು ಸಹ
ರಾಜಕೀಯ ಒಂದು ಕುಯುಕ್ತಿಯಿಂದಾಗಿ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಹಾಗಾಗಿ ಈಗ ಮತ್ತೆ ಅವ್ರಿಗೆ ತುಂಬ ಅನ್ಯಾಯ ಆಗಿದೆ. ಪ್ರಸಾದ್ ಅವ್ರಿಗೆ ಅವರು ನಮಗೆ ಹೆಂಗಾರು ಮಾಡಿ 18,000ಕ್ಕೆ ಅವರು ಮತ್ತೆ ಅದೇ ಮಳಿಗೆನ ಅದೇ ವ್ಯಕ್ತಿ ಅರ್ಧ ತಗೊಂಡಿರ್ತಾರೆ ಸರ್. ಇಲ್ಲಿಗೆ ಪಂಚಾಯತಿಗೆ ಇಲ್ಲ ಅಂದರೂ 2 ರಿಂದ 3 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಇವರು ಮೇಲ್ವರ್ಗದವರಿಗೆ ಉಪಯೋಗ ಮಾಡಿ ನನ್ನಂಥ ದಲಿತ ವ್ಯಕ್ತಿಗೆ ನನಗೆ ಅನ್ಯಾಯ ಮಾಡಿ ನಾನು ವ್ಯಾಪಾರ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಮೇಲೆ ದೌರ್ಜನ್ಯ ಎಸಗಿ ನನಗೆ ಯಾವುದೇ ನೋಟಿಸ್ ಕೊಡದೆ ಏಕಾಏಕಿ ಇವರು ಹರಾಜು ಕೃತ್ಯ ಮಾಡಿದ್ದಾರೆ. ಇದು ದೋಷ ತುಂಬಿರೋ ಹರಾಜು ಆಗಿರ್ತದೆ. ಹಾಗಾಗಿ ಇದು ಹರಾಜು ಪ್ರಕ್ರಿಯೆನ ಕ್ಯಾನ್ಸಲ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಸರ್.